ನಮಸ್ಕಾರ. ಬಿಂದುಶ್ರೀ ಸುದ್ದಿವಾಹಿನಿಗೆ ಸ್ವಾಗತ. ಕೃಷಿ ಇಲಾಖೆ ಕಚೇರಿಗೆ ರೈತರಿಂದ ಮುತ್ತಿಗೆ, ಪ್ರಭಾವಿಗಳ ಪಾಲಾದ ಉಚಿತ ಶೇಂಗಾ ಬೀಜ. ಮಧುಗಿರಿ. ಕೃಷಿ ಇಲಾಖೆಗೆ ಬಂದ ಉಚಿತ ಶೇಂಗಾ ಚೀಲಗಳನ್ನು ಬೇಕಾಬಿಟ್ಟಿಯಾಗಿ ಹಂಚಲಾಗಿದ್ದು, ಪ್ರಭಾವಿಗಳೇ ಡೆಮೋ ಕಿಟ್ಗಳನ್ನು ಪಡೆದುಕೊಂಡಿದ್ದಾರೆಂದು ಆರೋಪಿಸಿ ರೈತರು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿತ್ತನೆ ಕಾಲ ಆರಂಭವಾಗಿದ್ದರೂ ಶೇಂಗಾ ಬೀಜ ಸಕಾಲಕ್ಕೆ ಲಭ್ಯವಾಗದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ರೈತರು ಸೋಮವಾರ ಮಧುಗಿರಿ ಕೃಷಿ ಇಲಾಖೆ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸಿ ತಕ್ಷಣವೇ ಶೇಂಗಾ ಬೀಜ ವಿತರಣೆ ಆರಂಭಿಸುವಂತೆ ಆಗ್ರಹಿಸಿದರು. ಕೃಷಿ ಇಲಾಖೆಗೆ ಪ್ರತಿ ವರ್ಷವೂ ಡೆಮೋ ಅಥವಾ ಉಚಿತ ಶೇಂಗಾ ಸಹಿತ ಇನ್ನಿತರ ಬೀಜದ ಪ್ಯಾಕೆಟ್ಗಳು ಬರುತ್ತವೆ. ಈ ವರ್ಷವೂ ಸಾವಿರಾರು ಶೇಂಗಾ ಚೀಲಗಳು ಬಂದಿದ್ದನ್ನು ಕೆಲ ಅಧಿಕಾರಿಗಳು, ಪ್ರಭಾವಿಗಳು ತಮಗಿಷ್ಟ ಬಂದವರಿಗೆ ದಾರೆ ಎರೆದಿದ್ದಾರೆ. ನಿಜವಾದ ಬಡ ರೈತರಿಗೆ ಈ ಪ್ರಯೋಜನ ಸಿಕ್ಕಿಲ್ಲ ಎಂದು ದೂರಿದರು. ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ರೈತರು ಕೃಷಿ ಇಲಾಖೆಯ ಅಧಿಕಾರಿಗಳ, ಸಿಬ್ಬಂದಿಯ ಕಾರ್ಯವೈಖರಿಯನ್ನು ತೀವ್ರವಾಗಿ ಖಂಡಿಸಿದರು. ಉತ್ತಮ ಮಳೆಯಾಗಿರುವುದರಿಂದ ಬಿತ್ತನೆಗೆ ಇದು ಸೂಕ್ತ ಸಮಯವಾಗಿದ್ದರೂ ಇಲಾಖೆಯಲ್ಲಿ ಶೇಂಗಾ ಬೀಜ ಲಭ್ಯವಿಲ್ಲದಿರುವುದು ರೈತರನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ ಎಂದು ಆರೋಪಿಸಿದರು. ಈ ವೇಳೆ ಕೆಲ ರೈತರು, ಸ್ಥಳೀಯ ಶಾಸಕರು ರೈತರ ಪರವಾಗಿ ಸರ್ಕಾರದ ಮಟ್ಟದಲ್ಲಿ ನಿರಂತರವಾಗಿ ಪ್ರಯತ್ನಿಸುತ್ತಿದ್ದರೂ ಇಲಾಖೆಯ ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರಲ್ಲಿ ಶಾಸಕರ ವಿರುದ್ಧ ಅಸಮಾಧಾನ ಮೂಡುವಂತಾಗಿದೆ. ರವಿಕುಮಾರ್, ಸಿದ್ದಾಪುರದ ರೈತರು, ಅವರು ಹೇಳುವ ಹಾಗೆ ಹಲವು ದಿನಗಳಿಂದ ಕೃಷಿ ಇಲಾಖೆ ಕಚೇರಿಗೆ ಅಲೆದಾಡುತ್ತಿದ್ದರೂ ಅಧಿಕಾರಿಗಳು ಸ್ಪಷ್ಟ ಮಾಹಿತಿ ನೀಡದೆ ಕಾಲಹರಣ ಮಾಡುತ್ತಿದ್ದಾರೆ. ಇದರಿಂದ ಬಿತ್ತನೆ ಕಾರ್ಯ ವಿಳಂಬವಾಗುತ್ತಿದ್ದು ಇಳುವರಿ ಮೇಲೂ ಪ್ರತಿಕೂಲ ಪರಿಣಾಮ ಬೀರುವ ಆತಂಕ ಎದುರಾಗಿದೆ ಎಂದು ದೂರಿದ್ದಾರೆ. ಮಧುಗಿರಿಯ ವರದಿಗಾರರಾದ ರಾಜಣ್ಣನವರು ಮತ್ತು ಗೋವಿಂದಪ್ಪನವರು ಬಿಂದುಶ್ರೀ ವಾಹಿನಿಗೆ ಸುದ್ದಿಯನ್ನು ನೀಡಿದ್ದಾರೆ. ಆದಷ್ಟು ಬೇಗ ರೈತರ ಸಮಸ್ಯೆಗೆ ಪರಿಹಾರ ಸಿಗುವುದೆಂದು ಭಾವಿಸಿ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಬಿಂದುಶ್ರೀ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ. ನಿಮ್ಮ ಸ್ಥಳೀಯ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಬಿಂದುಶ್ರೀ ಸುದ್ದಿವಾಹಿನಿ. ನಮಸ್ಕಾರಗಳು.